ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಗಲೇ 4 ಗಂಟೆ ಆಗಿದೆ. ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದ, ಹಂಗಾಗಿ ಬಟ್ಟೆ ಎತ್ಕೊಂಡು ಹೋಗೋಣ ಹಂಗೆ ಅಂತ ಬಂದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಟ್ರೈನ್ ಹೋಗೋದು ಕಾಣಿಸುತ್ತೆ ದೂರದಲ್ಲಿ. ಇಲ್ಲಿ ನನ್ನ ಮಗ ಬಾಲ್ ಆಟ ಆಡ್ತಾ ಇದ್ದ. ಹಂಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹೋದ್ವಿ. ಎರಡು ಕೈಯಲ್ಲಿ ಹೊಡಿ, ಬಾಲ್ ಇಡ. ಇಲ್ಲಿ ಮನೆ ಮೇಲೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ, ಜಾಗ ಫ್ರೀ ಆಗಿದೆ. ಆದರೆ ಕಾಂಪೌಂಡ್ ಚಿಕ್ಕದಿರೋದ್ರಿಂದ ಮಕ್ಕಳನ್ನ ಬಿಡೋದಕ್ಕೆ ಭಯ. ಆದರೂ ನನ್ನ ಮಕ್ಕಳು ಮೇಲೆಲ್ಲ ಆಟ ಆಡ್ಕೊಂಡಿರ್ತಾರೆ. ಇಲ್ಲಿ ನಮ್ಮಮ್ಮ ತೋಟಕ್ಕೆ ಸೊಪ್ಪು ಕಿತ್ಕೊಬರೋಕ್ಕೆ ಅಂತ ಹೋಗಿದ್ರು. ನನ್ನ ತೋಟದವರು ನೀವು ಕಿತ್ಕೊಳ್ಳಿ ಅಂತ ಹೇಳಿದ್ರಂತೆ ಮಕ್ಕಳಿಗೆ. ಅವ್ರಿಗೆ ಹಂಗೆ ಹೇಳಿದ ತಕ್ಷಣ ಒಂದು ಸೊಪ್ಪು ಕಿತ್ಕೊಳ್ಳೋದು ಅದೆಲ್ಲ ಒಂಥರ ಖುಷಿ ಅಲ್ವಾ. ಅವ್ರು ಕಿತ್ತಿದ್ದೆಲ್ಲ ಮಣ್ಣು ಸಮೇತ ಏನು ಬರುತ್ತೆ ಬೇರಲ್ಲಿ, ಫುಲ್ ಅರ್ಧ ಕವರಲ್ಲಿ ಮಣ್ಣೆಲ್ಲ ತುಂಬ್ಕೊಬಂದ್ಬಿಟ್ಟಿದ್ರು ಸೊಪ್ಪಿನ ಜೊತೆಯಲ್ಲಿ. ಸೊಪ್ಪು ಕಿತ್ಕೊಬರ್ತೀನಿ ಅಂದ್ಬಿಟ್ಟು ಕವರ್ ತುಂಬ ಬರೀ ಮಣ್ಣೆ ಇದೆಯಲ್ಲ ಮಮ್ಮಿ, ಅರ್ಧಕ್ಕರ್ಧ. ಓ, ಯಾರಿದು ಕಿತ್ತಿದ ಸೊಪ್ಪು? ಕೇಕು ತಿಂತೀಯಾ? ಚಾಕ್ಲೇಟ್ ಕೇಕು. ಲೋಕಿ, ಇಲ್ಲಿ ನಮ್ಮಮ್ಮ ಹೂವು ಕಟ್ತಾಯಿದ್ರು. ನಾನು ಅಡುಗೆ ಮಾಡೋಣ ಅಂತ ಬಂದೆ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ನಾನು ಇಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮಮ್ಮ ಒಂದು 3 ಗಂಟೆ ಆ ಥರ ಫ್ರೆಂಡ್ಸ್, ಒಂದೊಂದು ಸಲ 2 ಗಂಟೆಗೆ ಕೂತ್ಕೊಬಿಡ್ತಾರೆ. ಹೂವು ಬೇಗ ಕೊಟ್ಟರೆ ಅವ್ರು ಹೂವು ಎಷ್ಟೊತ್ತಿಗೆ ಕೊಡ್ತಾರೋ ಅಷ್ಟೊತ್ತಿಗೆ ಕೂತ್ಕೊಳ್ತಾರೆ. ಇನ್ ಕೇಸ್ ಬೇಗ ಕೊಟ್ಟರು ಅಂತಂದರೆ 2 ಗಂಟೆಗೆ ಕೂತ್ಕೊಂಡ್ರೆ 9 ಗಂಟೆ ಆದರೂ ಆಗ್ಬೋದು, 10 ಗಂಟೆ ಆದರೂ ಆಗ್ಬೋದು, ಗೊತ್ತಿಲ್ಲ. ಎಷ್ಟು ಹೂವು ಕೊಟ್ಟಿರ್ತಾರೋ ಅಷ್ಟು ಖಾಲಿ ಆಗೋವರೆಗೂ ಎದ್ದೇಳೋದೇ ಇಲ್ಲ ಗೊತ್ತಾ. 2 ಗಂಟೆ ಕೂತ್ಕೊಂಡ್ರೆ 9 ಗಂಟೆವರೆಗೂ ಒಂದೇ ಸಮನೆ ಕೂತ್ಕೊಂಡು ಕಟ್ತಿರ್ತಾರೆ. ಬಟ್ ನಮಗೆ ಒಂದು ಪ್ಲೇಸಲ್ಲಿ ಅರ್ಧ ಗಂಟೆ ಮೇಲೆ ಕೂತ್ಕೊಳ್ಳೋಕ್ಕೆ ಆಗೋಲ್ಲ. ನಮ್ಮಮ್ಮ ಒಂದೇ ಪ್ಲೇಸಲ್ಲೇ ಕೂತ್ಕೊಂಡು ಇಡೀ ಹೂವು ಖಾಲಿ ಆಗೋವರೆಗೂ ಮೇಲೆ ಎದ್ದೇಳಲ್ಲ, ಆ ಥರ ಕಟ್ತಿರ್ತಾರೆ. ಮತ್ತು ನಮ್ಮಪ್ಪ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂದರೆ ಹೂವದ್ದು ತೋಟ ಉದ್ದ ಇರುತ್ತಲ್ವ, ಅದೆಲ್ಲ ಕಟ್ ಮಾಡಿಕೊಡೋದು, ಈ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾನಿಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮಮ್ಮ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಟ್ಟಿದ್ರು, ಮೊಸಪ್ಪು ಮಾಡಿದರು. ಸಾಂಬಾರಿಗೆ ಒಗ್ಗರಣೆ ಹಾಕೋದಷ್ಟೇ ಇತ್ತು. ನಾನಿಲ್ಲಿ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಮಧ್ಯಾಹ್ನ ಮಾಡಿದ್ದೆ ಅನ್ನ ಇತ್ತು, ಅದಕ್ಕೆ ಮುದ್ದೆ ಮಾಡೋಣ ಅಂತ ಬಂದೆ. ಅಂದರೆ ಅದೇ ಅನ್ನ ಹಾಕ್ಕೊಂಡು ಮುದ್ದೆ ಮಾಡೋಣ ಅಂತ ಬಂದೆ. ಇಲ್ಲಿ ಮುದ್ದೆ ಎಲ್ಲ ಮಾಡಿಕೊಂಡು ಹಸಿಟ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅರ್ಧಂಬರ್ಧ ತಿರುವಿ ಬೇಯೋಕ್ಕೆ ಬಿಟ್ಟಿದ್ದೆ. ಇಲ್ಲಿ ಮುದ್ದೆ ಎಲ್ಲ ನೀಟಾಗಿ ಬೆಂದ ಮೇಲೆ ಈ ಥರ ತೊಳಸ್ಕೊತಾ ಇದ್ದೀನಿ. ಈ ಥರ ಕಡ್ಡೀಲಿ ತೊಳಸಿ ಮಾಡೋದ್ರಿಂದ ಮುದ್ದೆ ಗಂಟು ಇರೋದಿಲ್ಲ, ಅಷ್ಟು ನೀಟಾಗಿ ಮುದ್ದೆ ಬರುತ್ತೆ. ಈಗೆಲ್ಲ ಈ ಥರ ಕಡ್ಡಿ ಯೂಸ್ ಮಾಡಿ, ಅಂದರೆ ಮುದ್ದೆ ಕೋಲು ಯೂಸ್ ಮಾಡಿ ಮುದ್ದೆ ಮಾಡೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಮುದ್ದೆನೇ ತಿನ್ನೋದಿಲ್ಲ ಅನಿಸುತ್ತೆ. ಒಂದು ಮುದ್ದೆ ಮಾಡಿದ್ರೆ ಅದರಲ್ಲೇ ಮನೇಲಿ 2-3 ಇದ್ದರು ಅಂದರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ. ಒಂದು ಚಿಕ್ಕ ಬಾಣಲಿನೋ ಅಥವಾ ಯಾವುದೋ ಒಂದು ಪಾತ್ರೆಯಲ್ಲಿ ಸುಮ್ಮನೆ ಸೌಟಲ್ಲೇ ತೊಳಸಿ ಮಾಡ್ಕೊಬಿಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಎಲ್ರಿಗೂ ಮುದ್ದೆ ಮಾಡೋದ್ರಿಂದ ಡೈಲಿ ಕಂಪಲ್ಸರಿ ಇರೋದ್ರಿಂದ ಈ ಥರ ದೊಡ್ಡ ಪಾತ್ರೆಯಲ್ಲಿ ಮಾಡಿ ಕಡ್ಡಿಲಿ ತಿರುವಿ ಮಾಡ್ಕೋತೀವಿ. ಇಲ್ಲಿ ಅಡುಗೆ ಮಾಡಾದಮೇಲೆ ನನ್ನ ಮಕ್ಕಳು ಬೇಗ ಮಲ್ಕೋತಾರೆ ಅಂತ ಅವ್ರಿಗೆ ಬೇಗ ಊಟ ಹಾಕ್ಕೊಟ್ಟೆ. ಮತ್ತು ಬಟ್ಟೆ ಎತ್ಕೊಬಂದಿದ್ನಲ್ವ ಸಂಜೆ, ನಮ್ಮಮ್ಮ ನೆನ್ನೆನೇ ಬಟ್ಟೆ ಒಗ್ದಾಕಿದ್ರು, ಎತ್ಕೊಬಂದು ಹಾಕಿದ್ದೆ ಸಂಜೆ. ಬಟ್ಟೆ ಮಡ್ಚೋಣ ಅಂತ ಬಂದೆ. ಇಲ್ಲಿ ನಮ್ಮ ಅಪ್ಪಾಜಿ ಒಂದು ಹಗ್ಗ ಹೊಸ್ತಿದ್ರು, ಆಯ್ತು. ಅದು ಯಾವ ಬಟ್ಟೆಯಲ್ಲಿ ಹೊಸ್ತಿದ್ರು ಅಂತ ಗೊತ್ತಿಲ್ಲ. ಅದು ಮೇಲೆ ಟಾರ್ಚ್ ಬಿಟ್ಟರೆ ಫುಲ್ಲು ಅದು ರೇಡಿಯಮ್ ಥರ ಶೈನಿಂಗ್ ಬರ್ತಾಯಿತ್ತು. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಇದು ಮಾಮೂಲಿ ಬಟ್ಟೆ ಇದ್ದದು, ಯಾವ ಥರ ಬಟ್ಟೆ ಅಂತ ಗೊತ್ತಿಲ್ಲ. ಬಟ್ ಅದ್ರ ಮೇಲೆ ಟಾರ್ಚ್ ಬಿದ್ದರೆ ಎಷ್ಟು ಶೈನಿಂಗ್ ಬರ್ತಾಯಿತ್ತು. ನಾನಿಲ್ಲಿ ಬಟ್ಟೆ ಎಲ್ಲ ಮಡ್ಚ್ಕೊಳ್ಳೋಣ ಅಂತ ಬಂದೆ. ಬಟ್ಟೆ ಎಲ್ಲ ಮಡ್ಚಿಟ್ರೆ ಅಮ್ಮ ಎಲ್ಲ ಎತ್ತಿಟ್ಕೋತಾರೆ. ನಮ್ಮಮ್ಮ ಡೈಲಿ ಹೂವು ಕಟ್ತಾ ಇರ್ತಾರೆ. ಎಷ್ಟೋ ಸಲ ಹೇಳ್ತೀವಿ ಕಟ್ಟಬೇಡ ಅಂತ. ಹೂವು ಕಟ್ಟೋದು ಅಂದರೆ ಅದು ಸ್ವಲ್ಪ ಬಾಡಿ ತುಂಬ ಹೀಟ್ ಆಗುತ್ತೆ, ಅದರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು ಆಗ್ತಾ ಇರುತ್ತೆ ಫ್ರೆಂಡ್ಸ್. ಆದರೆ ನಮ್ಮಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಒಬ್ಬಳೇ ಇರ್ತಾರಲ್ವ, ಸೊ ಹಂಗಾಗಿ ಟೈಮ್ ಪಾಸ್ ಆಗೋಲ್ಲ ಅಂತ ಏನಾದರೂ ಒಂದು ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟ ಖರ್ಚಿಗಾದರೂ ಆಗುತ್ತೆ ಅಂತ ಹೂವು ಕಟ್ತಾ ಇರ್ತಾರೆ. ಹಂಗೆ ನಮ್ಮ ಅಪ್ಪಾಜಿ ಕೂಡ ಹೆಲ್ಪ್ ಮಾಡ್ತಾರೆ. ಇಷ್ಟು ಹೂವು ಕಟ್ಟಿ ಇದೆಲ್ಲ ಒಬ್ಬರೇ ಕ್ಲೀನ್ ಮಾಡ್ಕೋಬೇಕು, ತೊಗೊಂಡೋಗ್ಬೇಕು ಅಂದರೆ ಆಗಲ್ಲ ಅಲ್ವಾ. ಹೆಲ್ಪ್ ಮಾಡಿದ್ರೇ ಮನೇಲಿ ಏನಾದರೂ ಕೆಲಸಗಳು ಈ ಥರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಈ ಥರ ಕೆಲಸಗಳು ಮಾಡಿಕೊಂಡು ಮನೆ ಖರ್ಚು ನಿಭಾಯಿಸ್ಕೋಬೋದು. ನಮ್ಮಪ್ಪ ಈ ಥರ ಎಲ್ಲ ಹೂವು ಕಟ್ಟಾದಮೇಲೆ ವೇಸ್ಟ್ ಏನಿರುತ್ತೆ ಅದನ್ನು ಕೂಡ ತುಂಬ್ಕೊಂಡು ಹೋಗಬೇಕು. ನಮ್ಮಪ್ಪ ಈ ಥರ ಎಲ್ಲ ತುಂಬ್ಕೊಂಡೋಗಿ ನಮ್ಮಪ್ಪನೇ ಕೊಟ್ಟು ಬರ್ತಾರೆ ಹೂವನ್ನ.
ಯಾಕೆ ಅಂತಂದರೆ ಹೂವನ್ನ ಕೊಡಬೇಕಾದ್ರೆ ಅಳತೆ ಮಾಡಿ ಕೊಟ್ಟಿರ್ತಾರಲ್ವ, ನಾವು ವಾಪಸ್ ಮಾಡುವಾಗೂ ಅಷ್ಟೇ ತೂಕ ಇರಬೇಕು. ಹಂಗಾಗಿ ವೇಸ್ಟು ಎಲ್ಲನೂ ತುಂಬ್ಕೊಂಡೋಗಿ ಕೊಡಬೇಕು. ಇಲ್ಲಿ ನನ್ನ ಮಗ ಮತ್ತು ನಮ್ಮ ಅಪ್ಪಾಜಿ ಹೂವು ತೊಗೊಂಡೋಗ್ತಿದ್ದಾರೆ. ನನ್ನ ಮಗನಿಗೆ ನಮ್ಮ ಅಪ್ಪನ ಜೊತೆ ಇದ್ದರೆ ಊಟ ನೀರು ಏನೂ ಬೇಕಾಗಿಲ್ಲ, ಅಷ್ಟು ಸುತ್ತುತ್ತಾ ಇರ್ತಾನೆ ನಮ್ಮ ಅಪ್ಪಾಜಿ ಹಿಂದೆ. ನಮ್ಮ ಅಪ್ಪಾಜಿ ಎಲ್ಲಿಗೆ ಹೋದ್ರು ಅಲ್ಲಿ ಹಿಂದೆ ಇರ್ತಾನೆ. ಇಲ್ಲಿ ಅವರು ಹೂವು ಎಲ್ಲ ತೊಗೊಂಡೋದ್ಮೇಲೆ ನಮ್ಮಮ್ಮ ಎಲ್ಲ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ರು. ಈಗ ಊಟ ಮಾಡೋಕ್ಕೆ ಹೋಗಿದ್ದಾರೆ. ಟೈಮ್ ಆಗಲೇ 9:10 ಆಯಿತು. ಡೈಲಿ ಇಷ್ಟೊತ್ತಾಗುತ್ತೆ ಫ್ರೆಂಡ್ಸ್ ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಬರೋ ಅಷ್ಟೊತ್ತಿಗೆ. ಆ್ಯಂಡ್ ಹೂವು ಎಲ್ಲ ಕೊಟ್ಟು ಜೊತೆಯಲ್ಲಿ ಐಸ್ ಕ್ರೀಮ್ ತೊಗೊಂಡು ಬಂದರು. ನೋಡ್ತಿರ್ಬೋದು ನಮ್ಮ ಅಪ್ಪ ಅಮ್ಮ ಈಗ ಊಟ ಮಾಡ್ತಾಯಿದ್ದಾರೆ. ನಾವು ಐಸ್ ಕ್ರೀಮ್ ಎಲ್ಲ ತಿಂದು ನೆಕ್ಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಮ್ಮ ಅಪ್ಪ ಅಮ್ಮಂದು ಎಲ್ಲ ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನಮ್ಮಮ್ಮ ಎಲ್ಲ ಹಾಸಿಗೆ ಹಾಸ್ಕೊಟ್ಟಿದ್ರು ಮಕ್ಕಳಿಗೆ ಮಲ್ಕೋತಾರೆ ಅಂತ. ಇಲ್ಲಿ ನನ್ನ ಮಗ ಪುಷ್ಪ ಫಿಲಮ್ ಹಾಕಿದ್ರು ಆಯಿತಾ, ಪುಷ್ಪ ಫಿಲಮ್ ನೋಡ್ತಾ ಇದ್ದ. ಫಿಲಮ್ ನೋಡ್ತಾ ಅದನ್ನೆಲ್ಲ ಕೈ ಮೇಲೆ ಪುಷ್ಪ ಅಂತ ಎಲ್ಲ ಟ್ಯಾಟೋ ಥರ ಬರ್ಕೊಂಡು ಮಲ್ಕೊಂಡಿದ್ದಾನೆ. ಸ್ಪೆಲ್ಲಿಂಗ್ ಏನು ಅದೆಲ್ಲ ನನ್ನ ಹತ್ರ ಕೇಳಿಕೊಂಡು ಒಂದು ಬುಕ್ಕಲ್ಲಿ ಬರೆದು ಅದನ್ನು ನೋಡಿಕೊಂಡು ಕೈ ಮೇಲೆ ಬರ್ಕೊಂಡು ಮಲ್ಕೊಂಡಿದ್ದಾನೆ. ಇಲ್ಲಿ ಅವರೆಲ್ಲ ಮಲ್ಕೊಂಡ್ರು. ಆ್ಯಂಡ್ ಅಡುಗೆ ಮನೆ ಕೆಲಸ ಕೂಡ ಎಲ್ಲ ಆಯಿತು. ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದೆ. ಇದು ಅಡುಗೆ ಮನೆ ಪುಟಾಣಿ ಅಡುಗೆ ಮನೆ ಆಯಿತಾ. ಒಬ್ಬರು ಹೋದರೆ ಇನ್ನೊಬ್ಬರು ಆಚೆ ಬರಬೇಕು. ಅಂದರೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಇಬ್ಬಿಬ್ಬರು ಅಡುಗೆ ಮಾಡೋಕ್ಕಾಗೋದೇ ಇಲ್ಲ. ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ಆಗಾಗಲೇ ಕ್ಲೀನ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.